ಹರೇ ನಮ ಆಚಾರ್ಯ. ಶುರು ಮಾಡ್ತಾರೆ. ಶುರು ಮಾಡಿ. ಶ್ರೀ ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಶ್ರೀ ಮಹತ್ಪಾದಾಚಾರ್ಯ ನಮೋ ನಮಃ. ಕೃಷ್ಣಂ ರಾಮಂ ಸಿಂಹಂ ವ್ಯಾಸಂ पूज्याय राघवेन्द्राय धर्मरताय भजतां कल्पवृक्षाय नमतां कामधेनवे विद्यापीठं विद्याभारती आपादमौलिपर्यन्तं स्मरेत् तेन विघ्नाः प्रणश्यन्ति सिद्धिञ्च तपनोरथाः. श्रीगुरुभ्यो नमः. हरि ओम्. ಓಂ ಪ್ರಕರಣಾಚ್ಚ ಓಂ. ಓಂ ಪ್ರಕರಣಾಚ್ಚ ಓಂ. ಹಿಂದೆ ಅರ್ಥಾಚರಾಚಾರ ಗ್ರಹಣಾತ್ ಅಂತ ಹೇಳಿ ಅಲ್ಲಿ ವಿಚಾರ ಮಾಡುವಾಗ ಸ ಯದ್ಯದೇವ ಅಸೃಜತ ತತ್ತತತ್ವಂ ಅಧ್ರಿಯತ ಸರ್ವಂ ವಾ ಅತ್ತೀತಿ ತದದಿತೇಹೇ ಅದಿತಿತ್ವಂ ಅಂತನ್ನುವಂತಹ ವಿಷಯ ವಾಕ್ಯದಿಂದಾಗಿ ಭಗವಂತ ಸರ್ವ ಅತೃ, ಸರ್ವವನ್ನೂ ಚರಾಚರಾತ್ಮಕವಾದ ಸಮಗ್ರವಾದಂತಹ ಪ್ರಪಂಚವನ್ನು ತಾನು ಸಂಹಾರ ರೂಪವಾಗಿ ಎಲ್ಲವನ್ನೂ ಭೋಗ ಮಾಡುವವನು ಭಗವಂತ ಅಂತ ವಿಚಾರ ಮಾಡಿದ್ವಿ. ಹೊರತು ಅದಿತಿ ಇವಳು ಸರ್ವ ಸಂಹಾರಕಲ್ಲ ಅಂತ ಸೂತ್ರದಲ್ಲಿ ವಿಚಾರ ಮಾಡಿದ್ವಿ. ಈಗ ಈ ಸೂತ್ರದಲ್ಲಿ ಭಗವಂತನೇ ಸರ್ವ ಅತೃವಾಗಿದ್ದಾನೆ, ಸರ್ವಾತೃತ್ವ ಭಗವಂತನಿಗೆ ಬರತ್ತೆ ಅಂದ್ರೆ ಸರ್ವ ಸಂಹರ್ತೃತ್ವ ಇದು ಭಗವಂತನಿಗೆ ಬರುತ್ತೆ ಅಂತನ್ನೋದಕ್ಕೆ ಇನ್ನೊಂದು ಯುಕ್ತಿಯನ್ನು ಕೊಡ್ತಾರೆ. ಪ್ರಕರಣಾಚ್ಚ ಅಂದ್ರೆ ನೈವೇಹ ಕಿಂಚನ ಇತ್ಯಾದಿ ಬ್ರಹ್ಮ ಪ್ರಕರಣಾಚ್ಚ. ನೈವೇಹ ಕಿಂಚನ ಎಂಬುದಾಗಿ ಒಟ್ಟಾರೆ ಈ ಉಪನಿಷತ್ತಿನ ಬೃಹದಾರಣ್ಯಕದ ಪ್ರಕರಣ ಇದು ವಿಷ್ಣು ಪ್ರಕರಣ. ವಿಷ್ಣು ಪ್ರಕರಣ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಶಾಸ್ತ್ರೀಕ ದೇಶ ಸಂಬದ್ಧಂ ಶಾಸ್ತ್ರ ಕಾರ್ಯಾಂತರೇ ಸ್ಥಿತಂ ಆಹು ಪ್ರಕರಣಂ ನಾಮ ಅಂತ ಇತ್ಯಾದಿಯಾಗಿ ಪ್ರಕರಣ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತಾರೆ. ಅಂದ್ರೆ ಯಾವುದನ್ನು ಪ್ರತಿಪಾದನೆ ಮಾಡ್ತಾ ಬರ್ತಾ ಇದ್ದಾರೆ ಅದು ಅದರ ಪ್ರಕರಣ ಅಂತ ಆಗತ್ತೆ. ಈಗ ಪ್ರತ್ಯಕ್ಷವನ್ನು ನಿರೂಪಣೆ ಮಾಡ್ತಾ ಬಂದಿರ್ತಾರೆ. ಆ ಪ್ರತ್ಯಕ್ಷದ ಕೊನೆಗೆ ಏನೋ ಸಂದಿಗ್ಧವಾದ ಏನೋ ಒಂದು ವಾಕ್ಯ ಇರತ್ತೆ. ಹಾಗಿದ್ದರೂ ಕೂಡ ಅದು ಎಲ್ಲವೂ ಪ್ರತ್ಯಕ್ಷ ಪ್ರಕರಣದಲ್ಲಿ ಬರ್ತಾ ಇದೆ. ಹಂಗಾಗಿ ಅದನ್ನು ಪ್ರತ್ಯಕ್ಷ ಪರತೆಯಾನೇ ನಾವು ವ್ಯಾಖ್ಯಾನ ಮಾಡಬೇಕು. ಅದರ ಮುಂದೆ ಅನುಮಾನ ಪ್ರಕರಣ. ಹೀಗೆ ಯಾವುದನ್ನು ನಾವು ನಿರೂಪಣೆ ಮಾಡ್ತಾ ಬರ್ತಾ ಇರ್ತೇವೆ ಅದು ಅದರ ಪ್ರಕರಣ ಅಂತ ಆಗತ್ತೆ. ಈಗ ಈ ಬೃಹದಾರಣ್ಯಕದಲ್ಲಿ ನೈವೇಹ ಕಿಂಚನ ಇತ್ಯಾದಿಯಾಗಿ ಬ್ರಹ್ಮಣ ಪ್ರಕರಣ, ಬ್ರಹ್ಮಣ ವಿಚಾರವನ್ನೇ ಮಾಡ್ತಾ ಬಂದಿದ್ದಾರೆ. ಅಂದ ಮೇಲೆ ಈ ಸರ್ವಂ ವಾ ಅತ್ತೀತಿ ತದದಿತೇಹೇ ಅದಿತಿತಂ ಅಂತನ್ನುವಲ್ಲೂ ಕೂಡ
ಭಗವಂತನನ್ನೇ ಹೇಳಬೇಕು. ಆದ್ದರಿಂದಾಗಿ ಅತ್ತ ಅಂತಂದ್ರೆ ಯಾರು? ಅತೃತ್ವ, ಸಂಹೃತೃತ್ವ ಯಾರಿಗೆ? ಬ್ರಹ್ಮನಿಗೇನೆ ಬರುತ್ತೆ ಹೊರತು ಬೇರೆಯವರಿಗೆ ಸರ್ವತಾ ಬರೋದಿಲ್ಲ ಅಂತ. ಹೀಗೆ ಪ್ರಕರಣದಿಂದಲೂ ಭಗವಂತನಿಗೇನೆ ಅತೃತ್ವ ಇದೆ ಅಂತ ಸಮರ್ಥನೆ ಮಾಡಿದ್ರು. ಹಿಂದೆ ಚರಾಚರ ಗ್ರಹಣದಿಂದಾಗಿ ಸರ್ವಂ ವಾ ಅತ್ತೀತಿ ತದೈತೇಹೇ ಅಂತ ಹೇಳಿ ಸರ್ವಗ್ರಹಣ, ಚರಾಚರಾತ್ಮಕವಾದ ಸಮಗ್ರವಾದ ಪ್ರಪಂಚವನ್ನು ಸಂಹಾರ ಮಾಡುವವನು ಅಂತಿದ್ದದರಿಂದಾಗಿ ಭಗವಂತನೇ ಅಂತಂದಿದ್ರು. ಈ ಸೂತ್ರದಲ್ಲಿ ಪ್ರಕರಣವಿದ್ದದ್ದರಿಂದಾಗಿ ಭಗವಂತನನ್ನೇ ಹೇಳಬೇಕು ಅಂತ ಈ ಸೂತ್ರದಲ್ಲಿ ಹೇಳಿದ್ರು. ಹೀಗೆ ಎರಡು ಸೂತ್ರಗಳಿಂದಾಗಿ ಅತೃತ್ವ ಭಗವಂತನಿಗೆ ಹೇಗಿದೆ ಅಂತ ಅನ್ನೋದನ್ನ ಸಮರ್ಥನೆ ಮಾಡಿ ಕೊಟ್ರು. ಇನ್ನು ಇದರ ಮುಂದಿನ ಸೂತ್ರ 11ನೇ ಸೂತ್ರ, ಅದು ಗುಹಾಧಿಕರಣ ಅಂತ ಹೇಳಿ. ಓಂ ಗುಹಾಂ ಪ್ರವಿಷ್ಟೌ ಓಂ ಗುಹಾಂ ಪ್ರವಿಷ್ಟೌ ಆತ್ಮಾನೌ ಹಿ ಆತ್ಮಾನೌ ಹಿ ತದ್ದರ್ಶನಾತ್ ಓಂ. ತದ್ದರ್ಶನಾತ್ ಓಂ. ಓಂ ಗುಹಾಂ ಪ್ರವಿಷ್ಟೌ ಆತ್ಮಾನೌ ಹಿ ತದ್ದರ್ಶನಾತ್ ಓಂ ಎನ್ನುವಂತಹ ಸೂತ್ರ. ತತ್ತು ಇತಿ ವಚನ ವಿಪರಿಣಾಮೇನ ಅನುವರ್ತತೆ. ಆತ್ಮಾನೌ ಆದೇಯಂ ಮಾತೀತಿ ವ್ಯುತ್ಪತ್ತ್ಯ. ಏನು ಇಲ್ಲಿ ಈ ಅಧಿಕರಣದಲ್ಲಿ ವಿಷಯವಾಕ್ಯ ಏನು, ಯಾವುದು ವಿಷಯವಾಕ್ಯ ಅಂದ್ರೆ ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ಚ ತೃಣಾಚಿಕೇತಾಃ. ಇದು ಈ ಗುಹಾಧಿಕರಣದ ವಿಷಯವಾಕ್ಯ. ಇದು ನಿಮಗೆ ಯಾವ್ದು ಕಾಟಕೋಪನಿಷತ್ತಿನಲ್ಲಿ ಬಂದಂತಹ ವಾಕ್ಯ ಇದು. ನಾವು ಕೆಲವು ದಿವಸ ಹಿಂದೆನೇ ಈ ಮಂತ್ರದ ವಿಚಾರ ಮಾಡಿದ್ದೇವೆ. ಗುರುಗಳು ಮತ್ತೆ ಗುರುರಾಜ್ ಅವರು ನೆನಪಿರ್ಬೋದು. ಅತಿ ಸುಂದರವಾದ ಅತಿ ಉತ್ತಮವಾದಂತಹ ಮಂತ್ರ ಇದು. ಹಿತಂಪಿ ಬಂತೋ ಸುಕೃತಸ್ಯ ಲೋಕೆ ಅಂತಿರುವಂತಹ ಮಂತ್ರ. ನಾವು ಸಂಕ್ಷೇಪವಾಗಿ ಈ ಮಂತ್ರದ ಅರ್ಥವನ್ನು ತಿಳ್ಕೊಳ್ಳೋದಾದ್ರೆ, ಇದು ನಿಮಗೆ ಪ್ರಥಮಾಧ್ಯಾಯದಲ್ಲೇನೆ ಕಾಟಕೋಪನಿಷತ್ತಿನಲ್ಲಿ ಬರುವಂತಹ ಮಂತ್ರ. ಇಬ್ಬರು ಭೋಗವನ್ನು ಮಾಡ್ತಾರೆ ಅಂತ ಈ ಒಂದು ವಾಕ್ಯದಲ್ಲಿ ನಮಗೆ ಕಾಣುತ್ತೆ. ಋತಂ ಪಿಬಂತೌ ಅಂದ್ರೆ, ಋತಂ ಪಿಬಂತೌ ಅಂದ್ರೆ ಋತ ಅಂತ ಅನ್ನೋ ಶಬ್ದಕ್ಕೆ ಕರ್ಮದ ಫಲಗಳು ಅಂತ ಅರ್ಥ. ಅದಕ್ಕೆಲ್ಲ ವ್ಯಾಖ್ಯಾನದಲ್ಲಿ ಅರ್ಥ ಕೊಡ್ತಾರೆ, ಯಾಕೆ ಅಂತ ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಋತಂ ಸತ್ಯಂ ತಥಾ ಧರ್ಮ ಅಂತ ಹೇಳಿ ಗೀತಾದಲ್ಲಿ ಇದ್ದದ್ದರಿಂದಾಗಿ ಋತ ಅಂತ ಅನ್ನೋ ಶಬ್ದಕ್ಕೆ ಸತ್ಯ ಅಂತ ಒಂದರ್ಥ, ಮತ್ತೊಂದರ್ಥ ಧರ್ಮ ಅಂತ ಮತ್ತೊಂದರ್ಥ ಅಂತೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ಹಾಗಾಗಿ ಋತಂ ಪಿಬಂತೌ ಅಂತಂದ್ರೆ ಧರ್ಮ ಅಂದ್ರೆ ಕರ್ಮದ ಫಲಗಳು, ಪಿಬಂತೌ ಕರ್ಮಗಳ ಫಲಗಳನ್ನು ಭೋಗ ಮಾಡುವವರು ಅಂದ್ರೆ ಪಾನ ಮಾಡುವವರು, ಪಾನ ಅಂದ್ರೆ ಭೋಗ ಮಾಡುವವರು, ಭೋಗ ಮಾಡುವವರು ಇಬ್ಬರಿದ್ದಾರೆ. ಅಮೃತಸ್ಯ ಲೋಕೆ, ಅಮೃತಸ್ಯ ಲೋಕೆ ಅಂತಂದ್ರೆ ಈ ನಮ್ದೇನೊಂದೇನು ಲೋಕ ಅಂತಂದ್ರೆ ನಮ್ಮ ಈ ದೇಹ. ಅಮೃತಸ್ಯ ಲೋಕೆ ಅಂದ್ರೆ ಅಮೃತ ಯಾಕೆಂದ್ರೆ ಸತ್ಕರ್ಮದಿಂದ ಬಂದಂತಹ ದೇಹ ಇದು. ಹಾಗಾಗಿ ಅಮೃತವಾದ ಲೋಕ. ಸತ್ಕರ್ಮದಿಂದ ಬಂದಂತಹ ಯಾವ ಈ ಒಂದು ದೇಹವಿದೆಯೋ ಈ ದೇಹದಲ್ಲಿ ಗುಹಂ ಪ್ರವಿಷ್ಟವು, ಗುಹಂ ಪ್ರವಿಷ್ಟವು ಅಂತ ಹೃದಯ ಗುಹೆ, ಆ ಹೃದಯ ಗುಹೆಯಲ್ಲಿ ಪ್ರವೇಶ ಮಾಡಿ ಪರಮೇ ಪರಾರ್ಧೆ ಉತ್ತಮವಾದಂತಹ ವಾಯುದೇವರಲ್ಲಿ ಅಂತರ್ಯಾಮಿಯಾಗಿ ಇದ್ದು ಛಾಯಾತಪೌ ಅಂದ್ರೆ ನಮ್ಮ ದೇಹದಲ್ಲಿ ಹೃದಯ, ಆ ಹೃದಯದಲ್ಲಿ ಪ್ರವೇಶ ಮಾಡಿ ಋತಂ ಪಿಬಂತೌ ಅಂದ್ರೆ ಕರ್ಮದ ಫಲಗಳನ್ನು ಭೋಗ ಮಾಡುವವರು. ಪಿಬಂತೌ ಅಂತ ಅನ್ನೋದು ದ್ವಿವಚನ ಪ್ರಯೋಗ ಮಾಡಿದ್ದಾರೆ. ದ್ವಿವಚನ ಪ್ರಯೋಗ ಅಂತಂದ್ರೆ ಇಬ್ಬರು ಅಂತ ಹೇಳ್ಬೇಕು ನಾವು. ಪಿಬನ್ ಪಿಬಂತೌ ಪಿಬಂತಹ ಅಂತ ನಡೆಯುತ್ತೆ. ಸೊ ಪಿಬಂತೌ ಅಂದ್ರೆ ಇಬ್ಬರು ಅಂತ ಅರ್ಥ. ಅವರಿಬ್ಬರು ಏನ್ ಮಾಡ್ತಾ ಇದ್ದಾರೆ? ಪರಮೇ ಪರಾರ್ಧೆ ಅಂದ್ರೆ ನಮ್ಮ ದೇಹ ಅದರಲ್ಲಿ ಹೃದಯ, ಅದರಲ್ಲಿ ಮೊನ್ನೆ ನಾವು ವಿಚಾರ ಮಾಡಿದ ಮಂತ್ರದಲ್ಲಿ ಬಂತು
ಯಾ ಪ್ರಾಣೇನ ಸಂವಿಶತಿ ಅತಿಥಿರ್ ದೇವತಾಮಯಿ ಅಂತ ಹೇಳುವಾಗ ಅಲ್ಲಿ ದೇಹದಲ್ಲಿ ಭಗವಂತ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡುವಾಗ ತಾನೊಬ್ಬನೇ ಪ್ರವೇಶ ಮಾಡೋದಿಲ್ಲ, ಮುಖ್ಯ ಪ್ರಾಣದೇವರನ್ನು ಪ್ರವೇಶ ಮಾಡಿಸ್ತಾನೆ ತನ್ನ ಜೊತೆಗೆ. ಅದರ ಜೊತೆಗೆ ಭೂತಗಳನ್ನು ಪ್ರವೇಶ ಮಾಡಿಸುತ್ತಾನೆ ಅಂತ ಹೇಳಿ ಪ್ರವೇಶ ಮಾಡಿ ಏನ್ ಮಾಡಿದ, ಅಂತರ್ಯಾಮಿಯಾಗಿ ಭಗವಂತ ಇದ್ದ. ಹಾಗೆ ಆ ದೇಹದಲ್ಲಿ ವಾಯುದೇವರು ಪ್ರವೇಶ ಮಾಡಿ ಪರಮೇಪರಾರ್ಧೆ ಆ ವಾಯುದೇವರಿಗೂ ಅಂತರ್ಯಾಮಿಯಾಗಿ ಇದ್ದು ಭಗವಂತ ಛಾಯಾತಪವು. ಛಾಯಾತಪವು ಅಂತಂದ್ರೆ ಸಜ್ಜನರಿಗೆ ಛಾಯೆಯಂತೆ. ಛಾಯೆ ಅಂದ್ರೆ ನೆರಳು. ಗಿಡಗಳು ಮರಗಳು ನಮಗೆ ನೆರಳನ್ನು ಕೊಡುತ್ತೆ. ಹಾಗೆ ಆ ಅಂತರ್ಯಾಮಿಯಾಗಿ ನಮ್ಮ ಹೃದಯ ಗುಹೆಯಲ್ಲಿ ಪ್ರವೇಶ ಮಾಡಿದ ಭಗವಂತ ಹೇಗಿರ್ತಾನೆ ಅಂದ್ರೆ ಸಜ್ಜನರಿಗೆ ತಂಪನ್ನು ಕೊಡುವಂತಹ ಛಾಯೆಯಂತೆ ಇರ್ತಾನೆ. ದುಷ್ಟರಾದಂತಹ ಜನರಿಗೆ ಆತಪ. ಆತಪ ಅಂದ್ರೆ ಬಿಸಿಲು, ದುಃಖ, ಅದನ್ನು ಕೊಡುವಂತೆ ಭಗವಂತ ಇದ್ದು ಪರಮಾತ್ಮನು ಹೀಗಿದ್ದಾನೆ ಭಗವಂತ ನಮ್ಮಲ್ಲಿ ಎಂಬುದಾಗಿ ಬ್ರಹ್ಮವಿದೋ ವದಂತಿ. ಬ್ರಹ್ಮವಿದೋ ವದಂತಿ ಅಂದ್ರೆ ಎಲ್ಲಾ ಬ್ರಹ್ಮಜ್ಞಾನಿಗಳು ಹೀಗೆ ಭಗವಂತ ಇದ್ದಾನೆ, ಇದು ಭಗವಂತನ ಮಹಿಮೆ ಎಂಬುದಾಗಿ ಎಲ್ಲಾ ಜ್ಞಾನಿಗಳು ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಇದು ನಮಗೆ ಆ ಮಂತ್ರದ ಸಂಕ್ಷೇಪವಾದ ಸಾರಾಂಶ. ಕೃತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಂ ಪ್ರವಿಷ್ಟೋ ಪರಮೇ ಪರಾರ್ಧೆ ಛಾಯಾತಪೋ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ಚ ತೃಣಾಚಿಕೇತಾಃ ಅಂತ ಇಷ್ಟು ಮಂತ್ರದ ಸಾರ. ಇಲ್ಲಿ ಪರಮಾತ್ಮನ ಮಹಿಮೆಯನ್ನು ಹೇಳುವಂತಹ ಮಂತ್ರ ಇದು. ಈ ಮಂತ್ರವನ್ನು ಹೇಳುವಾಗ ಇಲ್ಲಿ ಗುಹಾಂ ಪ್ರವಿಷ್ಟೌ ಅಂತನೋ ಶಬ್ದ ಬಂದಿದೆ ಈ ಮಂತ್ರದಲ್ಲೇನೆ. ಅದೇ ಶಬ್ದವನ್ನಿಟ್ಟು ಈ ಸೂತ್ರದಲ್ಲಿ ಗುಹಾಂ ಪ್ರವಿಷ್ಟೌ ಆತ್ಮಾನಾಹಿ ತದ್ದರ್ಶನಾತ್ ಅಂತ ಸೂತ್ರದಲ್ಲಿ ರಚನೆ ಮಾಡ್ತಾ ಇದ್ದಾರೆ. ಇದು ಅತಿ ಪ್ರಧಾನವಾದಂತಹ ಸೂತ್ರ, ನಮ್ಮ ಸಿದ್ಧಾಂತವನ್ನು ಸಮರ್ಥನೆ ಮಾಡೋ ಸೂತ್ರ. ಇಲ್ಲಿ ನಾವು ಏನು ವೇದದ ಮೇಲ್ನೋಟದ ಅರ್ಥ ವಿಚಾರ ಮಾಡಿದ್ವಿ, ಇಲ್ಲಿ ಒಂದು ಶಬ್ದ ಬಂತು ಗುಹಾಂ ಪ್ರವಿಷ್ಟೌ. ನಿಜವಾಗ್ಲೂ ನಾವು ಇಲ್ಲಿ ಮುಂದಿನ ಶಬ್ದಾರ್ಥ ವಿಚಾರ ಮಾಡಬೇಕು. ಮೊದಲಿಗೆ ಇಲ್ಲಿ ದೊಡ್ಡ ಸಮಸ್ಯೆಯನ್ನು ವಿಚಾರ ಮಾಡ್ತಾರೆ, ಅದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ಏನಂದ್ರೆ ಗುಹಂ ಪ್ರವಿಷ್ಟೌ ಅಂದ್ರು. ಪ್ರವಿಷ್ಟ ಅಂದ್ರೆ ಏನು? ಅಹಂ ಗ್ರಹಂ ಪ್ರವಿಷ್ಟ ಅಂತ ನಾನಂದೆ. ಅಂದ್ರೆ ನಾನು ಮನೆಯನ್ನು ಪ್ರವೇಶ ಮಾಡಿದೆ, ಮನೆ ಒಳಗಡೆಗೆ ಹೋದೆ ಅಂತಂದಾಗ ಪ್ರವಿಷ್ಟ ಅಂತ ಹೇಳಬೇಕು. ಆಮೇಲೆ ಆವಾಂ ಪ್ರವಿಷ್ಟೌ ಅಂತಂದೆ, ಅದಕ್ಕರ್ಥವೇನು? ಆವಾಂ ಅಂದ್ರೆ ನಾವಿಬ್ಬರೂ, ಪ್ರವಿಷ್ಟೌ ಪ್ರವೇಶ ಮಾಡಿದ್ವಿ ಅಂತ ಅರ್ಥ ಬರುತ್ತೆ. ಹಾಗೆ ಗುಹಾಂ ಪ್ರವಿಷ್ಟೌ ಅಂದ್ರೆ ಅರ್ಥ ಏನಾಗತ್ತೆ? ಗುಹೆಯಲ್ಲಿ ಪ್ರವೇಶ ಮಾಡಿದವರು ಇಬ್ಬರು ಅಂತ ಅರ್ಥ ಬರಬೇಕು. ಅಂದ ಮೇಲೆ ಸಮಸ್ಯೆ ಏನಾಯ್ತು? ಹಾಗಾದ್ರೆ ಹೃದಯ ಗುಹೆಯಲ್ಲಿ ಪ್ರವೇಶ ಮಾಡಿದವರು ಇಬ್ಬರಿರಬೇಕು. ಆ ಇಬ್ಬರಂದ್ರೆ ಯಾರು? ಪರಮಾತ್ಮ ಅಂತ ಹೇಳಬೇಕೋ ಇಲ್ಲ ಜೀವ ಮತ್ತೆ ಪರಮಾತ್ಮ ಅಂತ ಹೇಳಬೇಕು? ಇಬ್ಬರು ಅಂತ ಹೇಳಿದ್ರಿಂದಾಗಿ ಜೀವ ಪರಮಾತ್ಮ ಇಬ್ಬರೂ ಪ್ರವೇಶ, ಬುದ್ಧಿ ಜೀವರು ಅಂತ ಹೀಗೆ ಅನೇಕ ವ್ಯಾಖ್ಯಾನದಲ್ಲಿ ಅನೇಕ ರೀತಿಯಾಗಿ ಹೇಳ್ತಾರೆ. ಇರ್ಲಿ, ಅಂದ್ರೆ ಜೀವ ಮತ್ತೆ ಈಶ್ವರ ಅಂತ ಅಭಿಪ್ರಾಯ. ಅಂದ ಮೇಲೆ ಈ ದೇಹದ ಹೃದಯದಲ್ಲಿ ಪ್ರವೇಶ ಮಾಡಿದವರು ಇಬ್ಬರು ಅಂತ ಹೇಳಬೇಕು, ದ್ವಿವಚನ ಪ್ರಯೋಗ ಮಾಡಿದ್ದಾರೆ. ಆ ಇಬ್ಬರು ಅಂದ್ರೆ ಭಗವಂತ ಅಂತ ಅರ್ಥ ಮಾಡಬೇಕು, ಜೀವ ಮತ್ತೆ ಭಗವಂತ ಅಂತ ಅರ್ಥ ಮಾಡಬೇಕು. ಭಗವಂತ ಅಂತ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕೆ? ಭಗವಂತ ಒಬ್ಬನೇ ಇದ್ದಾನೆ, ಅವನೇನು ಪ್ರವೇಶ ಮಾಡಿದ್ದಾನೆ ಅಂತ ಹೇಳ್ಬಿಟ್ರೆ ಪ್ರವಿಷ್ಟವು ಅಂತ ಯಾಕೆ ಹೇಳ್ಬೇಕು? ಮಂತ್ರದಲ್ಲೂ ಪ್ರವಿಷ್ಟವಂತೆ ಇದೆ, ಸೂತ್ರದಲ್ಲೂ ಪ್ರವಿಷ್ಟವಂತೆ ಇದೆ. ಅಂದಮೇಲೆ ಭಗವಂತ ಪ್ರವೇಶ ಮಾಡಿದ ಅಂತ ಏಕಸ್ಮಿನ್ ಪುರುಷನಲ್ಲಿ, ಒಬ್ಬ ಪುರುಷನಲ್ಲಿ ದ್ವಿವಚನ ಪ್ರಯೋಗ ಮಾಡೋದು ಕಂಡಿದೆಯಾ? ಸರ್ವಥಾ ಇಲ್ಲ. ಅಂದ ಮೇಲೆ ಜೀವ ಈಶ್ವರರು ಇಬ್ಬರೂ ಪ್ರವೇಶ ಮಾಡಿದರು ಅಂತ ಹೇಳಬೇಕು. ಯಾಕೆ? ಈ ದೇಹದಲ್ಲಿ ಜೀವ ಪ್ರವೇಶ ಮಾಡಿದೆ, ಇದು ಯಾರ ದೇಹ? ಇದು ಅವನಿಗೊಂದು ಹೆಸರಿಡ್ತಾರೆ, ಅವನ ದೇಹ ಅಂತಂತಾರೆ. ಯಾಕೆ ಅವನ ದೇಹ ಇದು? ಆ ದೇಹದಲ್ಲಿ ಅವನು ಪ್ರವೇಶ ಮಾಡಿರ್ತಾನೆ. ಹಾಗಾಗಿ ಪೂರ್ವಪಕ್ಷದ ಅಭಿಪ್ರಾಯ ಇದು, ನಮ್ಮ ಸಿದ್ಧಾಂತ ಅಲ್ಲ, ಪೂರ್ವಪಕ್ಷ. ಹಾಗಾಗಿ ಇಬ್ಬರು ಪ್ರವೇಶ ಮಾಡಿದ್ದಾರೆ ಅಂತ ಹೇಳಬೇಕು ಅಂತ ಅನ್ನೋ ಕಾರಣಕ್ಕಾಗಿ ಜೀವ ಮತ್ತೆ ಈಶ್ವರ ಇಬ್ಬರು ಪ್ರವೇಶ ಮಾಡಿದ್ದಾರೆ ಅಂತ ನಾವು ಹೇಳಲೇಬೇಕು.
ಅಂತ ಇಷ್ಟು ಪೂರ್ವಪಕ್ಷ ಮಾಡಿದ್ರೆ ಅದಕ್ಕೆ ನಾವಂತೀವಿ ಸರ್ವತಃ ಹಾಗಲ್ಲ. ಅದಕ್ಕೆ ಶ್ರೀಮದಾಚಾರ್ಯ ಅನುವ್ಯಾಖ್ಯಾನದಲ್ಲಿ ಸೂಚನೆ ಮಾಡ್ತಾರೆ, ದ್ವಿತ್ವಂ ಚೈಕಸ್ಯ ಯುಜ್ಯತೆ ಅಂತಂತಾರೆ. ಭಗವಂತನಿಗೆ ಮಾತ್ರ ಹೀಗೆ ಹೇಳಬೇಕು, ಅಂದ್ರೆ ನಮಗೆ ಹೀಗೆ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅಲ್ಲಿ ಟೀಕಾರರು ಉತ್ತರವನ್ನು ಕೊಡ್ತಾರೆ. ಯಾಕೆ ಇದು ಪರಮಾತ್ಮನಲ್ಲಿ ಉಪಪನ್ನ ಆಗತ್ತೆ ಅಂದ್ರೆ, ಈಶ್ವರ ಸೇವ ಅದ್ಭುತ ಅಚಿಂತ್ಯದ್ಭುತ ಐಶ್ವರ್ಯವಶಾತ್ ದ್ವಿರೂಪತ್ವೇನ ದ್ವಿತ್ವಂ ಉಪಪದ್ಯತಾಂ ಅಂತ ಹೇಳ್ತಾರೆ ಟೀಕಾರಾಯರು. ಅಂದ್ರೆ ಭಗವಂತನಿಗೆ ಅಚಿಂತ್ಯದ್ಭುತವಾದ ಸಾಮರ್ಥ್ಯವಿದೆ. ಭಗವಂತನಿಗೆ ಅಚಿಂತ್ಯದ್ಭುತವಾದ ಸಾಮರ್ಥ್ಯವಿದ್ದದ್ದರಿಂದಾಗಿ ಒಬ್ಬನೇ ಒಬ್ಬ ಪರಮಾತ್ಮನಲ್ಲೂ ಕೂಡ ದ್ವಿರೂಪವನ್ನು ತಾಳಿ ತಾನು ಭಗವಂತ ದ್ವಿವಚನ ಪ್ರಯೋಗವನ್ನು ತನ್ನಲ್ಲಿ ಒಬ್ಬನಲ್ಲೂ ಮಾಡಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ತಾನೆ ಭಗವಂತ. ಈಗ ನಾನು ಒಬ್ಬನೇ ಇದ್ದಾಗ ಅಹಂ ಪ್ರವಿಷ್ಟೋ ಅಂತ ಹೇಳಬಾರದು, ಅಹಂ ಪ್ರವಿಷ್ಟ, ನಾನು ಪ್ರವೇಶ ಮಾಡಿದೆ. ಇಬ್ಬರಿದ್ರೆ ಪ್ರವಿಷ್ಟೋ ಅಂತ ಹೇಳಬೇಕು. 3 ಜನಕ್ಕಿಂತ 3 ಜನ ಹಿಡ್ಕೊಂಡು ಹೆಚ್ಚು ಜನ ಇದ್ರೆ ಪ್ರವಿಷ್ಟಾಹ ಅಂತ ಹೇಳಬೇಕು. ಆದರೆ ಒಬ್ಬನೇ ಇದ್ದಾಗ ಪ್ರವಿಷ್ಟೌ ಅಥವಾ ಪ್ರವಿಷ್ಟಾಹ ಅಂತ ಪ್ರಯೋಗ ಮಾಡೋದು ಸಾಧ್ಯವಿಲ್ಲ. ಆದ್ರೆ ಭಗವಂತನಲ್ಲಿ ಮಾತ್ರ ಪ್ರವಿಷ್ಟಃ ಅಂತೂ ಮಾಡಬಹುದು, ಪ್ರವಿಷ್ಟೌ ಅಂತೂ ಮಾಡಬಹುದು, ಪ್ರವಿಷ್ಟಾಹ ಅಂತೂ ಮಾಡಬಹುದು. ಏಕವಚನ, ದ್ವಿವಚನ, ಬಹುವಚನ ಏನನ್ನು ಬೇಕಾದ್ರೂ ಮಾಡಬಹುದು. ಯಾಕೆಂದ್ರೆ ಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ, ಯದ್ಯಪಿ ನಮಗೆ ಇಲ್ಲಿ ಮುಂದಿನ ವಾಕ್ಯ ಹೋಗಬೇಕು, ಆದ್ರೆ ಪ್ರಧಾನವಾದಂತಹ ಅನೇಕ ವಿಚಾರಗಳನ್ನು ಈ ಸೂತ್ರದಲ್ಲಿ ಮಾಡ್ತಾರೆ. ಏಕಶಬ್ದೈಃ ದ್ವಿಶಬ್ದೈಶ್ಚ ಬಹುಶಬ್ದೈಶ್ಚ ಕೇಶವಃ ಏಕೇವ ಉಚ್ಯತೆ ವೇದೈಃ ತಾವತಾ ನಾಸ್ಯ ಭಿನ್ನತಾ ಅಂತೇಳಿ ಸೂತ್ರ ಭಾಷೆಯಲ್ಲಿ ವಿಚಾರ ಮಾಡ್ತಾರೆ. ಅಂದರೆ ಏಕಶಬ್ದೈಃ ಅಂದ್ರೆ ಏಕವಚನ ಪ್ರಯೋಗ, ದ್ವಿಶಬ್ದೈಶ್ಚ ದ್ವಿವಚನ ಪ್ರಯೋಗ, ಬಹುಶಬ್ದೈಶ್ಚ ಕೇಶವಃ ಅಂದ್ರೆ ಬಹುವಚನ ಪ್ರಯೋಗ. ಹೀಗೆ ಏಕವಚನ, ದ್ವಿವಚನ, ಬಹುವಚನ, ಒಬ್ಬರಿದ್ರೆ ಏಕವಚನ, ಇಬ್ಬರಿದ್ರೆ ದ್ವಿವಚನ, ಅನೇಕ ಜನ ಇದ್ರೆ 3ರಿಂದ ಹಿಡಿದುಕೊಂಡು ಅನೇಕ ಜನ ಇದ್ರೆ ಬಹುವಚನ ಪ್ರಯೋಗ. ಇದು ನಾವು ಜಗತ್ತಿನಲ್ಲಿ ಕಾಣುವ ನಿಯಮ. ಆದರೆ ಏಕವಚನ, ದ್ವಿವಚನ, ಬಹುವಚನ 3 ಪ್ರಯೋಗಗಳನ್ನು ಭಗವಂತ ಏಕಏವೇ ಉಚ್ಯತೆ ವೇದೈಹಿ, ನಾವು ನೀವಲ್ಲ, ವೇದಗಳು, ಆ ವೇದವು ಭಗವಂತನನ್ನು ಕೊಂಡಾಡುವಾಗ ಒಬ್ಬನನ್ನೇ ಹೇಳುತ್ತೆ. ಏಕವಚನದಿಂದಲೂ ದ್ವಿವಚನದಿಂದಲೂ ಬಹುವಚನದಿಂದಲೂ ಪ್ರತಿಪಾದ್ಯನಾದವನು ಭಗವಂತ ಒಬ್ಬನನ್ನು ಮಾತ್ರ. ತಾವತಾ ನಾಸ್ಯ ಭಿನ್ನತಾ, ಹಾಗಾದ್ರೆ ದ್ವಿವಚನ ಪ್ರಯೋಗ ಬಹುವಚನ ಪ್ರಯೋಗ ಮಾಡಿದ್ದರಿಂದಾಗಿ ಭಗವಂತನ ರೂಪದಲ್ಲಿ ಭೇದವಿದೆ, ರಾಮಕೃಷ್ಣಾದಿ ರೂಪಗಳು, ರಾಮನಿಂದ ಭಿನ್ನ ಕೃಷ್ಣ, ಕೃಷ್ಣನಿಂದ ಭಿನ್ನ ವೇದವ್ಯಾಸ ಅಂತ ಹೀಗೆ ಸರ್ವಥಾ ಭೇದ ಚಿಂತೆಯನ್ನು ಮಾಡಬೇಡಿ. ಅನೇಕವಾದ ವ್ಯತ್ಯಾಸ ಪ್ರಯೋಗಗಳನ್ನು ಮಾಡಿದರೂ ಕೂಡ ಒಬ್ಬನೇ ಭಗವಂತನನ್ನು ಹೇಳುತ್ತೆ. ಇದು ಭಗವಂತನ ಸಾಮರ್ಥ್ಯ ಅಂತ ಸೂತ್ರ ಭಾಷೆಯಲ್ಲಿ ವಿಚಾರ ಮಾಡ್ತಾರೆ. ಇನ್ನ ಇಲ್ಲೇ ಈ ಮಂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಕಾಟಕೋಪನಿಷತ್ತಿನಲ್ಲೇನೆ ವೇದೇಶ ಚಿತ್ರ ಭಾಷ್ಯದಲ್ಲಿ ವಿಚಾರ ಮಾಡುವಾಗ ಹೇಳ್ತಾರೆ, ಹೌದು ಗುಹಂ ಪ್ರವಿಷ್ಟೋ ಅಂತ ಹೇಳಿದ್ದಾರೆ, ಅಂದ್ರೆ ಇಬ್ಬರು ಪ್ರವೇಶ ಮಾಡಿದ್ರು ಅಂತ ಹೇಳಬೇಕು. ಅವಶ್ಯವಾಗಿ ಇಬ್ಬರು ಪ್ರವೇಶ ಮಾಡಿದ್ರು ಅಂತ ಹೇಳೋಣ. ಆದರೆ ಆ ಇಬ್ಬರು ಯಾರು ಅಂತ ಕೇಳಿದ್ರೆ ಜೀವ ಮತ್ತೆ ಪರಮಾತ್ಮ ಪ್ರವೇಶ ಮಾಡಿದ್ದಾರೆ ಅಂತ ಅರ್ಥ ಹೇಳಬಾರದು. ಪರಮಾತ್ಮನೇ ದ್ವಿರೂಪವನ್ನು ತಾಳಿದ, ಅಂದ್ರೆ 2 ರೂಪವನ್ನು ತಾಳಿದ. 2 ರೂಪವನ್ನು ತಾಳಿಕೊಂಡು ಆ 2 ರೂಪವನ್ನು ಪಡೆದ ಪರಮಾತ್ಮ ಇಲ್ಲಿ ಪ್ರವೇಶ ಮಾಡಿದ. ಏನು 2 ರೂಪ? ಆ 2 ರೂಪಕ್ಕೆ ಹೆಸರೇನು ಅಂತ ಕೇಳಿದಾಗ ಅಲ್ಲೇನೆ ಕಾಟಕೋಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದಾಚಾರ್ಯ ಪ್ರಮಾಣ ಕೊಟ್ಟು ಸಮರ್ಥನೆ ಮಾಡಿದ್ದಾರೆ. ಆತ್ಮಾಂತರಾತ್ಮೇತಿ ವಿಭು ಏಕ ಏವ ದ್ವಿಧಾಸ್ಥಿತಃ ಸವಿಷ್ಣುಃ ಪರಮೇ ವಾಯೋ ಪರೇಭ್ಯೋ ವ್ಯವೃದ್ಧ ರೂಪಕೆ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ವೇದೇಶ ತೀರ್ಥರು ತಿಳಿಸ್ತಾರೆ, ಆತ್ಮ ಅಂತಂದ್ರೆ ಅದು ಭಗವಂತನ ಒಂದು ರೂಪ. ಅದು ಎಲ್ಲಿದೆ ಅಂದ್ರೆ ದೇಹದ ಹೃದಯದಲ್ಲಿ ಇರುವಂತಹ ರೂಪ ಆತ್ಮ ಅಂತ ಹೆಸರು. ದೇಹದ ಹೃದಯ ಅಂದ್ರೆ ನಮ್ದೇನು ಶರೀರವಿದೆ, ಶರೀರದ ಹೃದಯ ಭಾಗ, ಜಡವಾದಂತಹ ಏನೊಂದು ಹೃದಯ ಭಾಗವಿದೆಯೋ ಅದರಲ್ಲಿ ಅಲ್ಲಿ ಪ್ರವೇಶ ಮಾಡಿ ಇರುವಂತಹ ಭಗವಂತನ ರೂಪನ ಹೆಸರು ಆತ್ಮ ಎಂಬುದಾಗಿ. ಆಮೇಲೆ ಅಂತರಾತ್ಮ, ಅಂತರಾತ್ಮ, ಆತ್ಮ ಅಂದ್ರೆ ದೇಹ ಹೃದಯದಲ್ಲಿ ಇದ್ದಿದ್ದು. ಅಂತರಾತ್ಮ ಅಂತಂದ್ರೆ ಒಳಗಗೆ ಪ್ರವೇಶ ಮಾಡಿ ಇದ್ದಾನೆ ಜೀವ ಏನಿದ್ದಾನೆ, ಆ ಜೀವನ ಹೃದಯದಲ್ಲಿ ಇದ್ದಂಥವನು ಅಂತರಾತ್ಮ.
ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಭಗವಂತನೇ ಆತ್ಮ, ಅಂತರಾತ್ಮ. ಆತ್ಮ ಅಂದ್ರೆ ದೇಹದ ಹೃದಯದಲ್ಲಿದ್ದ ಭಗವಂತ, ಅಂತರಾತ್ಮ ಅಂದ್ರೆ ಆ ದೇಹದ ಒಳಗಡೆಗೆ ಅಲ್ಲಿರುವಂತಹ ಜೀವ, ಆ ಜೀವನ ಹೃದಯ ಅಂತೇವಲ್ಲ. ಈಗ ಜಡವಾದ ಶರೀರ, ಸ್ವರೂಪ ದೇಹ ಅಂತಂತೇವಲ್ಲ, ಹಾಗೆ ನಮ್ಮ ಜೀವನ ಸ್ವರೂಪದಲ್ಲಿ ತಾನು ಅಲ್ಲಿ ಒಳಗಡೆಗೆ ಇರುವಂತಹ ಏನೊಂದು ಹೃದಯವಿದೆಯೋ ಅಲ್ಲಿರುವಂತಹ ಭಗವಂತನ ರೂಪ ಅಂತರಾತ್ಮ. ಹೀಗೆ ಭಗವಂತ ತಾನು ಆತ್ಮಾಂತರಾತ್ಮೇತಿ ವಿಭುಹು, ಆತ್ಮ ಅಂತರಾತ್ಮ ಎಂಬುದಾಗಿ ಎರಡು ರೂಪದಿಂದಾಗಿ ಭಗವಂತ ನಮ್ಮಲ್ಲಿ ಪ್ರವೇಶ ಮಾಡ್ತಾನೆ ಅಂತನೋ ಕಾರಣಕ್ಕಾಗಿ ಗುಹಾಂ ಪ್ರವಿಷ್ಟವು, ಗುಹೆಯಲ್ಲಿ ಪ್ರವೇಶ ಮಾಡುದು ಇಬ್ಬರು. ಸೊ ಇಬ್ಬರು ಎರಡು ರೂಪವನ್ನು ತಾಳಿದ್ದರಿಂದಾಗಿ ಭಗವಂತನಿಗೆ ದ್ವಿವಚನ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದಾಗಿ ದ್ವಿವಚನ ಪ್ರಯೋಗ ಉಪನಿಷತ್ತಿನಲ್ಲೂ ಹಾಗೂ ಸೂತ್ರದಲ್ಲಿ ನಾವು ನೋಡ್ತೇವೆ. ಇದರರ್ಥ ಪ್ರವಿಷ್ಟವು ಅಂತ ಹೇಳಿದ್ದಾರೆ, ಹಾಗಾಗಿ ಇಬ್ಬರು ಬೇಕು ಅಂತ ಅನ್ನೋದಕ್ಕಾಗಿ ಜೀವ ಮತ್ತೆ ಈಶ್ವರ ಅಂತ ಹೇಳೋ ಕಾರಣವಿಲ್ಲ. ಇದು ಒಂದು ವ್ಯಾಖ್ಯಾನ ಮಾಡ್ತಾರೆ. ಆದರೆ ಆಚಾರ್ಯ ಸಾರಿ ಡಿಸ್ಟರ್ಬ್ ಮಾಡೋದಕ್ಕೆ, ಒಂದೇ ಒಂದು ಪ್ರಶ್ನೆ. ಇಲ್ಲಿ ಮುಂದೆ ಹೇಳುವಾಗ ಅಂತರ್ಯಾಮಿ ಅಂತಾನು ಹೇಳಿದ್ರಿ, ವ್ಯಾಪ್ತನೂ ಹೇಳ್ತಾರೆ. ಈ ಅಂತರ್ಯಾಮಿಗೂ ವ್ಯಾಪ್ತ ರೂಪಕ್ಕೂ ಏನು ವ್ಯತ್ಯಾಸ? ಈಗ ದೇಗಾಂತರ್ಯಾಮಿ, ದೇಗವು ವ್ಯಾಪ್ತ ಅಂತಾರೆ. ಅಂತರ್ಯಾಮಿ ಅಂದ್ರೆ ಹೆಂಗರ್ತಾನ, ವ್ಯಾಪ್ತ ಅಂದ್ರೆ ಹೆಂಗರ್ತಾನ ಆಚಾರ್ಯ? ಈಗ ಅಂತರ್ಯಾಮಿ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ನಮ್ಮಲ್ಲಿ ಒಳಗಡೆಗೆ ಇದ್ದು ನಮ್ಮಿಂದಾಗಿ ಎಲ್ಲಾ ಕೆಲಸವನ್ನು ಮಾಡಿಸೋದಕ್ಕೆ ನಿಯಾಮಕರಾದವರು. ಅವನು ಪ್ರೇರಣೆ ಮಾಡಿದ್ದಕ್ಕೆ ನನಗೆ ಈ ಕೆಲಸ ಆಯ್ತು. ಅವನು ಪ್ರೇರಣೆಯೇ ಮಾಡಿಲ್ಲ ಅಂದ್ರೆ ನಮ್ಮಲ್ಲಿ ಈ ಕೆಲಸ ಆಗೋದಿಲ್ಲ. ಸೊ ಇದಕ್ಕೆ ಅಂತರ್ಯಾಮಿ ಅಂತಂತಾರೆ. ಈಗ ನಮಗೂ ಅಂತರ್ಯಾಮಿ, ಮುಖ್ಯ ಪ್ರಾಣದೇವರಿಗೂ ಅಂತರ್ಯಾಮಿ. ಈ ದೇಹದಲ್ಲಿ ಈ ದೇಹ ಸೃಷ್ಟಿಯಾಗೋದಕ್ಕೆ ಪರಮಾತ್ಮನ ಪ್ರೇರಣೆ ಬೇಕಾಗಿತ್ತು. ನನಗಾಗಿ ಈ ದೇಹವನ್ನು ಸೃಷ್ಟಿ ಮಾಡಿದ ಮೇಲೆ ಈ ದೇಹ ಇದು ಪ್ರಾಣವಂತವಾಗಿ ಜೀವಂತವಾಗಿ ಬದುಕಬೇಕು ಅಂತಂದ್ರೆ ಭೂತಗಳು ಬೇಕು, ಪಂಚಭೂತಗಳು. ಅದಕ್ಕಾಗಿ ಪಂಚಭೂತಗಳನ್ನು ಈ ದೇಹದಲ್ಲಿ ಪ್ರವೇಶ ಮಾಡಿಸಿದ. ಸೊ ಅದರ ಅವನ ಪ್ರೇರಣೆಯಿಂದ ಪಂಚಭೂತಗಳ ಪ್ರವೇಶವಾಯಿತು. ಜೀವಂತವಾಗಿ ಬದುಕೋದಕ್ಕಾಗಿ ಮುಖ್ಯ ಪ್ರಾಣದೇವರು ಬೇಕಾಗಿತ್ತು. ಆದ್ದರಿಂದ ಮುಖ್ಯ ಪ್ರಾಣದೇವರಿಗೆ ತಾನು ಪ್ರೇರಣೆ ಮಾಡಿದ್ದಕ್ಕಾಗಿ ಈ ದೇಹದಲ್ಲಿ ಮುಖ್ಯ ಪ್ರಾಣದೇವರು ಪ್ರವೇಶ ಮಾಡಿದರು. ಪ್ರವೇಶ ಮಾಡಿದ ಮೇಲೂ ನಮ್ಮ ಪ್ರತಿಯೊಂದು ಕ್ರಿಯೆಗಳು ಆಗಬೇಕು ಅಂತ ಅನ್ನೋದಕ್ಕಾಗಿ ತನ್ನ ಪ್ರೇರಣೆ ಭಗವಂತ, ಅವನಿಂದ ನಮ್ಮ ದೇಹದಲ್ಲಿ ಪ್ರತಿಯೊಂದು ಕಾರ್ಯಗಳು ನಡೆಯುತ್ತೆ. ಸೊ ಏನಾಯ್ತು, ಆ ಭೂತಗಳು, ಮುಖ್ಯ ಪ್ರಾಣದೇವರು ಹಾಗೂ ಅದರಲ್ಲಿ ಇದ್ದು ಈ ಜೀವ ಸ್ವರೂಪ ಅವ ಎಲ್ಲದಕ್ಕೂ ನಿಯಾಮಕವಾಗಿ ಅವನ ಪ್ರೇರಣೆಯಿಂದಲೇನೆ ಆಯ್ತು. ಸೊ ಅವಾಗ ಅಂತರ್ಯಾಮಿ, ನಮ್ಮಿಂದಾಗಿ ಎಲ್ಲ ಕಾರ್ಯಗಳನ್ನು ಮಾಡಿಸುವವನು ಅಂದ್ರೆ ಅವನ ಪ್ರೇರಣೆ, ಅವನ ಇಚ್ಛೆ, ಅವನಿಂದಲೇನೆ ಪ್ರತಿಯೊಂದು ಕಾರ್ಯಗಳು ನಡೆಯುತ್ತೆ. ಇದು ಅಂತರ್ಯಾಮಿ. ಈ ಅಂತರ್ಯಾಮಿ ಆಗೋದಕ್ಕಾಗಿ ಭಗವಂತ ಇದನ್ನು ತೈತ್ರಿಯ ಉಪನಿಷತ್ತಿನಲ್ಲಿ ವಿಚಾರ ಮಾಡ್ತಾರೆ. ಈ ಮಾತೆಲ್ಲವನ್ನು ಭಗವಂತ ತಾನು ವಿಚಾರ ಮಾಡ್ತಾನೆ. ಬಹುಸ್ಯಾಂ, ಅನೇಕ ರೂಪವನ್ನು ನಾನು ತಾಳಬೇಕು ಜಗತ್ತಿನಲ್ಲಿ. ಯಾಕೆ ಅನೇಕ ರೂಪವನ್ನು ತಾಳಬೇಕು ಅಂದ್ರೆ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಭಗವಂತನ ವಿಚಿತ್ರವಾದ ಆಟ ಇದು. ಏನ್ ಆಟ ಅಂದ್ರೆ, ಹರಿಭಕ್ತಿ ಸಾರದಲ್ಲಿ ದಾಸರು ಹೇಳಿದಂತೆ, ಚಿಕ್ಕ ಮಕ್ಕಳು ಆಟ ಆಡೋದಕ್ಕಾಗಿ ಮನೆ ಕಟ್ಟೋದಕ್ಕಾಗಿ ಮನೆ ಮುಂದೆ ಮಣ್ಣು ಹಾಕಿರ್ತಾರೆ, ಸಿಮೆಂಟ್ ಇರುತ್ತೆ, ಮಣ್ಣನ್ನು ದೊಡ್ಡ ಮಣ್ಣಿನ ಗುಂಪು ಹಾಕಿರ್ತಾರೆ. ಮಕ್ಕಳು ಹೋಗಿ ಅದನ್ನ ಆಟ ಆಡ್ತಾರೆ, ಮಣ್ಣೊಳಗೆ ಮನೆ ಕಟ್ತಾರೆ. ಒಂದು ಕ್ಷಣದಲ್ಲಿ ಆಟ ಮುಗಿದ ಮೇಲೆ ನಾವು ತಮ್ಮ ಕೈಯಿಂದ ತಾವು ಹಾಳು ಮಾಡಿ ಅದನ್ನ ಧ್ವಂಸ ಮಾಡಿ ಓಡ್ ಹೋಗ್ತಾರೆ ಮಕ್ಕಳು. ಹಾಗೆ ಭಗವಂತ ತಾನು ಆಟವನ್ನು ಆಡಬೇಕು ಅಂತ ಅನ್ನೋದಕ್ಕಾಗಿ ಅನಂತ ರೂಪಗಳನ್ನು ನಾನು ತಾಳಬೇಕು, ಅನೇಕ ರೂಪಗಳನ್ನು ತಾಳಿಕೊಂಡು ನಾನು ಆ ಎಲ್ಲ ಅವತಾರವನ್ನು ಮಾಡಿ ಎಲ್ಲ ಅನಂತ ಜೀವರಾಶಿಗಳಿಗೆ ನಿಯಾಮಕನಾಗಬೇಕು. ಆ ನಿಯಾಮಕನಾಗಬೇಕಂದ್ರೆ ಏನ್ ಮಾಡ್ಬೇಕು? ಅನಂತ ಜೀವರಾಶಿಗಳಿಗೆ ಒಂದೊಂದು ದೇಹವನ್ನು ಕೊಡಬೇಕು. ದೇಹವನ್ನು ಕೊಟ್ಟು ಸಮಗ್ರವಾದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕು. ಸೃಷ್ಟಿ ಮಾಡಿ ಅವರಿಗೆ ನಿಯಾಮಕನಾಗಬೇಕು ಅಂತ ಅನ್ನೋದಕ್ಕಾಗಿ ಪರಮಾತ್ಮ ಪ್ರತಿಯೊಂದು ದೇಹದಲ್ಲೂ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡೋದು ಹೇಗೆ ಪ್ರವೇಶ ಮಾಡಿದ? ಅಂತರ್ಯಾಮಿಯಾಗಿ ಪ್ರವೇಶ ಮಾಡಿದ. ಅಂತರ್ಯಾಮಿಯಾದ ರೂಪವನ್ನು ತಾಳಬೇಕು ಅಂತೆ ಪರಮಾತ್ಮನ ನಾಟಕ, ಅವನ ಆಟ.
ಅದಕ್ಕಾಗಿ ಸಮಗ್ರವಾದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದು ಹೇಗೆ ಒಂದು ಮಗು ಆಟವನ್ನಾಡುವಾಗ ತಾನೊಂದು ಮನೆಯನ್ನು ಕಟ್ಟಿಕೊಳ್ಳುತ್ತೆ ಮಣ್ಣಿನಿಂದ, ಮತ್ತೆ ಅದನ್ನು ಧ್ವಂಸ ಮಾಡುತ್ತೋ ಹಾಗೆ ಭಗವಂತ ಸಮಗ್ರವಾದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದೂ ಆಟ. ಸೃಷ್ಟಿ ಮಾಡಿದ ಬ್ರಹ್ಮಾಂಡವನ್ನು ಮತ್ತೆ ಅತ್ತ ಚರಾಚರ ಗ್ರಹಣಾತ್ ಎಲ್ಲವನ್ನು ಭಕ್ಷಣೆ ಮಾಡ್ತಾನೆ, ತಿನ್ನುವವನು ಭಗವಂತ. ಯಾಕೆ? ತನ್ನ ಇಚ್ಛೆ. ತಾನು ಎಲ್ಲವನ್ನೂ ಸೃಷ್ಟಿ ಮಾಡಬೇಕು. ಯಾಕೆ ಸೃಷ್ಟಿ ಮಾಡಬೇಕು? ನಾನು ಆಟವನ್ನಾಡಬೇಕು. ಏನಾಟ? ಸಮಗ್ರವಾದ ಬ್ರಹ್ಮಾಂಡಕ್ಕೆ ನಿಯಾಮಕನಾಗಬೇಕು. ಎಲ್ಲ ಬ್ರಹ್ಮಾಂಡವನ್ನು ನೇಮನ ಮಾಡಬೇಕು. ನೇಮನ ಮಾಡಬೇಕು ಅಂತಂದ್ರೆ ತದನು ಪ್ರವಿಶ್ಯ ಸತ್ಯತ್ಯಚ್ಛಾಭವತ್ ಅಂತ ತೈತ್ರಿಯದಲ್ಲಿ ಹೇಳ್ತಾರೆ. ಹೇಗೆ ನಿಯಾಮಕನಾಗಬೇಕು? ಬಾಹ್ಯವಾಗಿ ಎಲ್ಲೋ ವೈಕುಂಠದಲ್ಲಿ ಅಲ್ಲಿ ಒಂದೇ ರೂಪದಲ್ಲಿ ಭಗವಂತ ಇದ್ದು ಸಮಗ್ರವಾದ ಬ್ರಹ್ಮಾಂಡವನ್ನು ನಿಯಮನ ಮಾಡುವಂತಹ ಪ್ರೇರಣೆ ಮಾಡುವ ಶಕ್ತಿ ಸಾಮರ್ಥ್ಯ ಇದ್ದರೂ ಅದರಲ್ಲಿ ಪ್ರವೇಶ ಮಾಡಿ ನಾನು ನಿಯಾಮಕನಾಗಬೇಕು ಅಂತ ತನ್ನ ಸಂಕಲ್ಪ. ಅದಕ್ಕಾಗಿ ತದೇವಾನುಪ್ರಾವಿಶತ ತದನು ಪ್ರವಿಶ್ಯ ಸತ್ಯತ್ಯಚ್ಛಾಭವತ್. ಪ್ರವೇಶ ಮಾಡಿ ಭಗವಂತ ತತ್ತದ್ರೂಪವಾಗಿ ಪರಿಣಾಮವನ್ನು ಮಾಡ್ಕೊಳ್ತಾನೆ ತನ್ನ ರೂಪವನ್ನು. ನಾನಿದ್ದೇನೆ, ನನ್ನ ದೇಹದಲ್ಲೂ ಪ್ರವೇಶ ಮಾಡಬೇಕು. ಇನ್ನೊಬ್ಬ ಪುರುಷ ಇದ್ದಾನೆ, ಅವನಲ್ಲೂ ಹೀಗೆ ಎಷ್ಟು ಜನರಲ್ಲಿ? ಸಮಗ್ರವಾದ ಬ್ರಹ್ಮಾಂಡದಲ್ಲಿ ಪ್ರವೇಶ ಮಾಡಬೇಕು. ಸೊ ಪ್ರವೇಶ ಮಾಡುವಾಗ ಅಂತರ್ಯಾಮಿಯಾಗಿ ಪ್ರವೇಶ. ಇನ್ನ ವ್ಯಾಪ್ತವಾಗಿ ಪ್ರವೇಶ ಅಂತಂದ್ ವ್ಯಾಪ್ತವಾಗಿದ್ದಾನೆ, ದೇಹ ವ್ಯಾಪ್ತ ದೇಹಾಂತರ್ಯಾಮಿ, ಜೀವ ವ್ಯಾಪ್ತ ದೇಹಾಂತರ್ಯಾಮಿ. ಇದು ರಾಯರು ಪ್ರಾತಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ. ಅದೇನು ಅಂತಂದ್ರೆ ಪ್ರವೇಶ ಮಾಡಿದ ಸುಮ್ಮನೆ ಎಲ್ಲೋ ಚಿಕ್ಕದ ನನ್ನ ದೇಹ ಇದೆ, ನನ್ನ ದೇಹದಲ್ಲಿ ಕೇವಲ ಒಂದು ಹೃದಯ ಗುಹಾ ಪ್ರವಿಷ್ಟವು ಅಂತ ಹೇಳಿದ್ದಾರೆ. ಯೋ ವೇದ ನಿಹಿತಂ ಗುಹಾಯಾಮ್ ಅಂತ ಹೇಳಿದ್ದಾರೆ. ಹಾಗಾಗಿ ಹೃದಯ ಗುಹೆಯಲ್ಲಿ ಮಾತ್ರ ಭಗವಂತ ಇದ್ದಾನೆ, ಬೇರೆ ಎಲ್ಲೂ ಇಲ್ಲ ಭಗವಂತ ಅಂತಲ್ಲ. ದೇಹವನ್ನು ಹಿಡಿದುಕೊಂಡು ಸಮಗ್ರವಾದ ಬ್ರಹ್ಮಾಂಡ, ಅಷ್ಟೇ ಅಲ್ಲ ಬ್ರಹ್ಮಾಂಡ ಖರ್ಪರವನ್ನು ದಾಟಿಕೊಂಡು ಸಮಗ್ರವಾದಂತಹ ಭೂಗೋಳದಲ್ಲಿ ಎಲ್ಲಾ ಕಡೆಗೆ ಇಲ್ಲಿಲ್ಲ ಅಂತಿಲ್ಲ ಭಗವಂತ. ವ್ಯಾಪ್ತವಾದ ರೂಪ. ವ್ಯಾಪ್ತ ಅಂದ್ರೆ ಎಲ್ಲಾ ಕಡೆಗೆ ಹರಡಿದ್ದು. ಹೀಗೆ ದೇಹದಲ್ಲಿದ್ದಾನೆ. ಇಂತಹ ಒಂದು ಉದಾಹರಣೆಗೆ 100 ರೂಪಾಯಿ ಒಬ್ಬ ಪುರುಷನಲ್ಲಿ ಇದ್ದೆ ಅಂದ್ರೆ ಅವನಲ್ಲಿ 10 ರೂಪಾಯಿ ಇರೋದಿಲ್ಲ ಅಂತ ಅರ್ಥವಾ? 10 ರೂಪಾಯಿ ಇದ್ದೇ ಇರತ್ತೆ. ಹಾಗೆ ಸಮಗ್ರವಾದ ಬ್ರಹ್ಮಾಂಡ ಕರ್ಪರವನ್ನೇ ಆವರಿಸಿಕೊಂಡಿರುವಂತಹ ಭಗವಂತ ಹೃದಯ ಗುಹೆಯಲ್ಲಿ ಇರೋದಿಲ್ಲವಾ? ಇದ್ದೇ ಇರ್ತಾನೆ. ಆದ್ರೆ ವಿಶೇಷ ಆ ಹೃದಯ ಗುಹೆಯಲ್ಲಿ ಇದ್ದು ಭಗವಂತ ನಿಯಾಮನ ಮಾಡ್ತಾನೆ ಅಂತನೋ ಕಾರಣಕ್ಕಾಗಿ ಹೃದಯ ಗುಹಾ ನಿಹಿತತ್ವ, ಹೃದಯ ಗುಹಾ ಪ್ರವಿಷ್ಟತ್ವ ಅಂತನೋದೇನಿದೆ ಇದು ಭಗವಂತನ ಅಸಾಧಾರಣವಾದ ಲಿಂಗ ಅಂತ ಅಂತಾರೆ. ಇದು ಅಂತರ್ಯಾಮಿ. ಮತ್ತೆ ನೀವು ಕೇಳಿದ್ದು ವ್ಯಾಪ್ತ ಅಂದ್ರೆ ಏನು ಅಂತ ವಿಚಾರ. ಯಾಕೆ ಪ್ರವೇಶ ಮಾಡ್ತಾನೆ, ಯಾಕೆ ಅಂತರ್ಯಾಮಿ ಆಗ್ತಾನೆ ಅಂತಿರೋದಕ್ಕೆ ನಾವು ತೈತ್ರಿಯ ಉಪನಿಷತ್ತನ್ನ ವಿಚಾರ ಮಾಡಿದಂತಹ ವಿಚಾರ. ಇನ್ನ ಇದೇ ವಿಷಯದಲ್ಲಿ ನಾವು ಒಂದು ವಿಚಾರ ಮಾಡಿದ್ವಿ. ಅಲ್ಲಿ ವೇದೇಶ ಸೂತ್ರ ವ್ಯಾಖ್ಯಾನ ಹಾಗೂ ಆತ್ಮ ಅಂತರಾತ್ಮ ಎಂಬುದಾಗಿ ಶ್ರೀಮದಾಚಾರ್ಯ ಭಾಷ್ಯವಾಕ್ಯ. ಅದಕ್ಕೆ ನಾವು ಹೀಗೆ ವಿಚಾರ ಮಾಡಿದ್ವಿ. ಅಂದ್ರೆ ಭಗವಂತನ 2 ರೂಪ, ಒಂದು ಆತ್ಮ ಅಂತ ಒಂದು ರೂಪ, ಅಂತರಾತ್ಮ ಅಂತ ಮತ್ತೊಂದು ರೂಪ ಅಂತ ಹೀಗೆ ವಿಚಾರ ಮಾಡಿದ್ವಿ. ಆದರೆ ತತ್ವಪ್ರಕಾಶಕದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಹೀಗೆ ಹೇಳೋ ಕಾರಣವಿಲ್ಲ. ಆತ್ಮ ಅಂತರಾತ್ಮ, ದೇಹದ ಹೃದಯ, ಒಳಗಡೆಗೆ ಜೀವ, ಒಳಗೆ ಇರುವಂತಹ ಜೀವನ ಹೃದಯ, ಅದರಲ್ಲಿ ಒಬ್ಬ ಆತ್ಮ ಮತ್ತೊಂದು ಅಂತರಾತ್ಮ ಎಂಬುದಾಗಿ ಭಗವಂತ ಅಂತ ಹೇಳುವ ಕಾರಣವಿಲ್ಲ. ದುರೂಪತೆಯ ವಿಷ್ಣು ದೇಹ ನಿವಿಷ್ಟ ಇತ್ಯುಕ್ತಂ ಅಂತ ಹೀಗೆ ವಿಚಾರ ಮಾಡ್ತಾರೆ ತತ್ವಪ್ರಕಾಶಕದಲ್ಲಿ. ಅಂದ್ರೆ ಭಗವಂತನೇ 2 ರೂಪವನ್ನು ತಾಳ್ತಾನೆ. 2 ರೂಪವನ್ನು ತಾಳಿಕೊಂಡು ಆ ದೇಹದ ಒಳಗಡೆಗೇನೆ 2 ರೂಪದಿಂದ ಪ್ರವೇಶ ಮಾಡ್ತಾನೆ. ಜೀವನ ಹೃದಯ ಆಮೇಲೆ ದೇಹ ಹೃದಯ, ಹೀಗೆಲ್ಲ ಕಾರಣವಿಲ್ಲ. ಭಗವಂತನೇ ಆತ್ಮ ಅಂತರಾತ್ಮ ಎಂಬುದಾಗಿ 2 ರೂಪದಿಂದಾಗಿ ದೇಹದಲ್ಲಿ ಪ್ರವೇಶ ಮಾಡಿದ ಅಂತ ಹೀಗೆ ಮತ್ತೊಂದು ರೀತಿಯಾಗಿ ಅಲ್ಲಿ ಹೇಳ್ತಾರೆ. ಇರ್ಲಿ, ಏನೇ ಇರ್ಲಿ, ಭಗವಂತ ಒಬ್ಬನೇ, ಅವನೇ 2 ರೂಪವನ್ನು ತಾಳ್ತಾನೆ. ಒಂದು ಆತ್ಮ ಅಂತರಾತ್ಮ, ಒಂದು ಹೃದಯ, ಜೀವ ಹೃದಯ ಅಥವಾ ದೇಹ ಹೃದಯ, ಅಥವಾ ಒಟ್ಟಾರೆ ದೇಹ. ಆ ದೇಹದಲ್ಲಿ ಭಗವಂತ 2 ರೂಪದಿಂದ ಪ್ರವೇಶ ಮಾಡಿದ. ಇದಕ್ಕಾಗಿಯೇ ಅನುವ್ಯಾಖ್ಯಾನದ ಶ್ರೀಮದಾಚಾರ್ಯರು ದ್ವಿತ್ವಂ ಚೈಕಸ್ಯ ಯುಜ್ಯತೆ ಅಂತ ಸಮರ್ಥನೆ ಮಾಡಿದ್ದು. ಒಬ್ಬನೇ ಭಗವಂತನಿಗೇನೆ ದ್ವಿವಚನ ಪ್ರಯೋಗವನ್ನು ಮಾಡಿ ಗುಹಾಂ ಪ್ರವಿಷ್ಟೌ ಅಂತ ನಾವು ದ್ವಿವಚನ ಪ್ರಯೋಗವನ್ನು ಮಾಡಬಹುದು ಅಂತ ಇಷ್ಟು ನಮಗೆ ಸಮರ್ಥನೆ ಮಾಡಿದ್ದಿದೆ. ಇನ್ನು ನಾವು ಅಹಂ ಪ್ರವಿಷ್ಟವು ಆತ್ಮಾನೋ ಹಿ ತದ್ದರ್ಶನಾತ್ ಅಂತೆಲ್ಲ, ಆತ್ಮ ಅಂತಂದ್ರೆ ಏನು ಅಂತೆಲ್ಲ ಅದರ ವಿಚಾರ ಮಾಡ್ಬೇಕು. ಇನ್ನು ನಾವು ಈ ಸೂತ್ರದ ಮುಂದಿನ ಎಲ್ಲ ಶಬ್ದಗಳನ್ನ ಯಾವ ಒಂದು ಶಬ್ದವನ್ನು ಮಾಡಿಲ್ಲ ನಾವಿನ್ನ. ಆ ಶಬ್ದಾರ್ಥವನ್ನು ವಿಚಾರ ಮಾಡ್ಬೇಕು, ನಾಳೆ ವಿಚಾರ ಮಾಡೋಣ.
ಇದು ಆಯ್ತು ಸರ್. ಅನೇಕ ನಮಸ್ಕಾರ. ನಮ್ಮ ಸಿದ್ಧಾಂತದ ಪ್ರಧಾನವಾದಂತಹ ವಿಷಯಗಳು, ಹಾಗಾಗಿ ಸ್ವಲ್ಪ ನಾ ಇದನ್ನ ಹೇಳಬೇಕಾಗಿತ್ತು. ಆಯ್ತ್ರಿ, ಮುಗಿಸೋಣ. ಶ್ರೀಕೃಷ್ಣ ಆಯ್ತು. ಅರ್ಪಣ. ಧನ್ಯವಾದ.